ತಪ್ಪಿಸಿ ನನ್ನ ಅತ್ತಿಗೆಯನ್ನು ಬೆಲೆ ತೆಗೆದುಕೊಂಡು ಬಿಟ್ಟಿತ್ತು. ಅತ್ತಿಗೆಯನ್ನು ಬೆಲೆ ತೆಗೆದುಕೊಂಡು ಬಿಟ್ಟಿತ್ತು. ಅದ್ಯಾವ ಭೂತ ಬಿಡಿದುಕೊಂಡು ಈ ಪಾಟುವಿನ ಮನೆಗೆ ಸಾವು ತಂದಿತ್ತು. ತಡೆಯಲಾರೆ. ಸಮಯ ಸಾಗಿಸಿ ಅವನು ಯಾವನ್ನು ತಿಳಿದುಕೊಂಡು ಆ ಲಟ್ಟೆಯ ಚೆಂಡನ್ನು ಹಸಿದೆಲೆಗೆ ತುಂಬಿಸಿಕೊಳ್ಳದಿದ್ದರೆ ನನ್ನ ಹೆಸರು KT ಪಾಟೀಲನೇ ಅಲ್ಲ. ಅದೇನೆಂದು ಬೇಗನೆ ಅಪ್ಪಣೆ ಮಾಡಿದನಿ. ಹೊರಬಂದ ಖಡ್ಗಕ್ಕೆ ರಕ್ತವೇ ಪಾನೀಯವಾಗಿ ಮಾಡಿಕೊಂಡು ಈ ಪಾಟೀಲನಿಗೂ ಅದೇ ಬೇಕಾಗಿದೆ. ಸೇಡು ಸೇಡು ಎಂದು ನನ್ನ ಒಡಲು ಒದರಿ ಹೇಳುತ್ತಿದೆ. ರಕ್ತ ಕುಡಿಯುವ ರಾಕ್ಷಸ ನೀನಾಗೆಂದು. ಅದಕ್ಕೆ ಮಲ್ಲೇಶಿ ಈ ನಾಡಿನಲ್ಲಿ ಬೆಳೆದು ನಿಂತು ಎಲ್ಲ ಬಕ್ಕ ಪಕ್ಷಿಗಳು ಬೆಳೆಸಲೇಬೇಕಾಗಿದೆ. ನಾನಿರೋದು ನಿಮ್ಮ ಮನ ತೃಪ್ತಿ ಮಾಡೋಕೆದನಿ. ಯಾವ ಪ್ರಾಣಿ ಸಹ ಉಳಿಯಕೂಡದು ಈ ಜಗದಲ್ಲಿ. ಎಂಬ ಪ್ರಬಲ ಶೂರ ನಿಮ್ಮ ಬಲಗೈ ಬಂಟನಾಗಿರುವ ನಿಮ್ಮ ವೈರಿಗಳ ರುಂಡವನ್ನು ತಂದು ನಿಮ್ಮ ಪಾದಕ್ಕೆ ಹಾಕುವುದೇ ನನ್ನ ಗುರಿ. ಸರಿ ಸರಿ, ಈ ಕಾಮರಾಜನಿಗೆ ಬದುಕಬಾರದೆಂದು ಯಾವನು ನುಡಿಯವನ ಮೊದಲವನ ಅಡಿಯನ್ನು ಕೆಳೆದು ಹೋಗಿ ನನ್ನ ಮನ ಶಾಂತಿ ಮಾಡುವ. ಆಮೇಲೆ ನನ್ನನ್ನೇ ಸಫಲ ಮಾಡುವ. ಆದರೆ ನಾನಾಗಲೇ ಈ ನಾಡಿಗೆ ಸಂಪತ್ತಿನ ಒಡೆಯ. ಆಯ್ತು ದನಿ ಆಯ್ತು. ನ್ಯಾಯ ನೀತಿ ಧರ್ಮದ ಬೆಳೆದಿರುವ ನಿಮ್ಮ ಮಾನ ಮರ್ಯಾದೆಗೆ ಯಾವನಾದರೂ ಅವನ ಮುಂದಲೆಯನ್ನೇ ತೆಗಿತೀನಿ. ನಾಡಿನಲ್ಲಿ ಶಾಂತಿ ಬಯಸುವ ನಿಮ್ಮ
कहते हैं बुझी तो राख कहते हैं ये स्टेज पर आगे तो सतोनी कहते हैं ದರ್ಪದಿಂದ ಸಾಫರಂತೆ ಅವರು ಹೇಳಿ ಮೆರೆಯುತ್ತಿರುವವನ ದರಬಾರತ್ತೆ ನಾ ಸರದಾರನಾಗಬೇಕಾದರೆ ನಾನು ಹೇಳಿದಂತೆ ಅವನು ಕೇಳಿಕೊಂಡು ನಡೆಯಲಿ ಅಂದಾಗ ನನ್ನ ಪುಂಗಿನಾಗಕ್ಕೆ ತಲೆ ಅಲ್ಲಾಡಿಸುವ ಕರಿನಾಗರ ಕೋಟೆ ಈ ಶಶಿಧರನ ಮುಸುಕು ಮಾಯ ಅರ್ಥವಾಗುವುದಿಲ್ಲೋ ಮೂಡ ರೂಢಿ ಒಳಗ ನೆಪದಲ್ಲಿ ನಿಮ್ಮ ಮನೆಯನ್ನೇ ಸೇರಿ ಮಶಾಣ ಮಾಡುತ್ತಾರಿಂದ ಆಸ್ತಿಗೆ ಜೀವವನ್ನೇ ಪ್ರಾರಂಭವಾಯಿತು ಈಗ ಈ ನಾಂದಿ ಹಾಡು ಮಂಗಳವಾಗುವವರೆಗೂ ನಿಮ್ಮ ಮನೆ ಮನೆ ಸರ್ವನಾಶ ಮಾಡಿ ಈ ನಿನ್ನ ಶ್ರೀ ಸಂಪತ್ತಿಗೆ ದೊರೆಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ಶಶಿಧರನೇ ಅಲ್ಲ प्रेम कब तक छुपेगी पत्थरों के पाड़ में प्रेम कब तक छुपेगी पत्थरों के पाड़ में मैं सीधा सीधी नाना पड़ेगा ये शशिधर के प्यारा प्यार ಅಂಬಾ ತ್ರಿಲೋಕ ಮಾತೆ ತಾಯಿ 10 ಅವತಾರದಲ್ಲಿ 11ನೇ ಅವತಾರವನ್ನು ತಾಳಿ ಈ ಲೋಕವನ್ನೇ ಕಲ್ಯಾಣ ಮಾಡಿದೆ ತಾಯಿ ಭುವನೇಶ್ವರಿ ಇನ್ನೊಂದು ಸಾರಿ ಈ ಲೋಕವನ್ನು ಕಲ್ಯಾಣ ಮಾಡುವುದಕ್ಕಾಗಿ ಮತ್ತೊಮ್ಮೆ ಅವತರಿಸಿ ಬರ್ತೀನಮ್ಮ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಕಾಪಾಡುವ ಮಹಾ ತಾಯಿಯಮ್ಮನಿ ಅದರಂತೆ ಈ ಪಾಟೀಲರ ಮನೆತನಕ್ಕೆ ಯಾವ ಕಳಂಕ ಬರದ ಹಾಗೆ ನೀನೇ ಕಾಪಾಡಬೇಕು ತಾಯಿ ನೀನೇ ಕಾಪಾಡಬೇಕು ನಿನಗೆ ಈ ನಿನ್ನ ಮಗಳ ಮನಪೂರ್ವಕವಾಗಿದ್ದ ನಮಸ್ಕಾರಗಳು ಗೌರಮ್ಮ ದುರ್ಗಾಷ್ಟಮಿ ದಿನವಾದ ಎಂದು ಈ ದುರ್ಗಾ ಪರಮೇಶ್ವರಿ ಪೂಜೆ ಐತೇನಮ್ಮ ಬನ್ನಿ ಮಾವ ಈ ನಿಮ್ಮ ಶಿವನ ಪೂಜೆಯನ್ನು ಮುಗಿಸಿ ನಾನು ನನ್ನ ತಾಯಿಯ ಪೂಜೆಯನ್ನು ಸಹ ಮುಗಿಸಿದ್ದೇನೆ ಮೊದಲು ಆ ತಾಯಿಗೆ ನಮಸ್ಕಾರ ಮಾಡಿ ಪ್ರಸಾದವನ್ನು ಕೊಡ್ತೀನಿ ಸ್ವೀಕಾರ ಮಾಡುವಿರಂತೆ ಮಾವ ನನಗೆ ಆಶೀರ್ವಾದ ಮಾಡಿ ಮಾವ ಗೌರಮ್ಮ ನಿನ್ನ ಬಾಳು ಬಂಗಾರವಾಗಲಿ ನಿನ್ನಿಂದಲೇ ಈ ಮನೆ ಸಿಂಗಾರವಾಗಲಿ ಧರ್ಮ ಕೀರ್ತಿಗೆ ಹೆಸರಾಗಲಿ ಅಮ್ಮ ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಮತ್ತು ಆ ದೇವರ ಆಶೀರ್ವಾದ ಬೇಕು ಮಾವ ಅದು ಅಲ್ಲದೆ ನೀವು ಹೇಳಿರೋ ಮಾತನ್ನು ಅದನ್ನು ಮರೆಯಲು ಹೇಗೆ ಸಾಧ್ಯ ಹೇಳಿ ನೀವು ಹೇಳಿದಂತೆ ಈ ಮನೆಯ ಕೀರ್ತನೆ ತರ್ತೀನಿ ಆದ್ರೆ ಅಕ್ಕ ಇದ್ದಿದ್ರೆ ಈ ಮನೆ ನಂದನವಾಗಿರ್ತಿತ್ತು ನಿಜ ಆದರೆ ದೈವ ಯೋಗ ಗೆದ್ದವರಾರು ಇದು ಲಿಖಿತವನ್ನು ತಪ್ಪಿಸಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಅವರವರ ಕರ್ಮವನ್ನು ಅವರವರೇ ಅನುಭವಿಸಲೇಬೇಕು ಗೌರಮ್ಮ ನಾನು ನೀನು ಏನ್ ಮಾಡಲು ಸಾಧ್ಯ ನಿಜ ಬಾಬಾ ಆದ್ರೂ ಕೂಡ ಮಕ್ಕಳೆಂಬ ಪಂಚಿತನ ನನ್ನ ಮಕ್ಕಳ ಜೀವನವನ್ನೇ ಹಾಳು ಮಾಡಿಬಿಡ್ತು ಆ ಮಾತೃವಾತ್ಸಲ್ಯ ಅವಳಿಗಿಲ್ಲದ ಕಾರಣ ಹಾಗಾಗಿರ್ಬೋದು ಆದರೆ ಅನೇಕ ಅನ್ಯ ಮಕ್ಕಳಿಗೆ ಸ್ಥಾಯಿ ಸ್ಥಾನ ತುಂಬಿರುವ ನೀನು ಸಾಕ್ಷಾತ್ ದೇವತೆ ಕಣಮ್ಮ ದೇವತೆ ಆ ಶಿವಾಯಿ ದೇವಿ ನಿನ್ನನ್ನು ನಂಬಿದ್ದಾರೆ ನಿಜವೇ ಮಾವ ನಿಜವನ್ನು ಅರಿಯದೇ ನನ್ನ ಬಾಯಿಂದ ಆ ಮಾತು ಬರುವುದಿಲ್ಲ ಗೌರವ ಪತಿವ್ರತೆ
ಶಕ್ತಿ ತುಂಬಿರುವ ನೀನು ಅನೇಕ ಅನ್ನ ಮಕ್ಕಳಿಗೆ ತಾಯಿ ಸ್ಥಾನ ತುಂಬಿರುವೆ. ಆದರೆ ನಂದೊಂದು ಮಾತು. ಒಂದು ಮಾತು ಏಕೆ ಮಾವ? ಶಿವ ಭಕ್ತರೆನಿಸಿಕೊಂಡಿರುವ ಈ ನಿಮ್ಮ ಮಾತನ್ನು 1000 ಮಾತನ್ನು ನಡೆಸ್ಕೊಡ್ತೀನಿ ನಾನು. ಇದು ನನ್ನ ಆಣೆಗೆ ಸತ್ಯ ಮಾವ. ಸಂತೋಷ ತಾಯಿ. ನನ್ನ ಕುರಿ ಕಾಯುವ ಆಳ ಮಗ ಕೆಂಚನಲ್ಲ, ಅವನು ನನ್ನ ಸ್ವಂತ ಮಗ. ಶಿವರೂಪದ ಶಿವರಾಯ ಕುಸ್ತಿಗಡಿ ಇನ್ನು ನನ್ನ ಮಗ. ಇದೇನು ಹೇಳ್ತಾ ಇದ್ರ ಮಾವ ನೀವು? ಹೇಗೆ ಎಲ್ಲಿಂದ ಬಂದಂತ ಪ್ರಶ್ನೆನೇ ಕೇಳಬೇಡ ಗೌರಿ. ಒಟ್ಟಾರೆ ಅವನನ್ನು ನಿನ್ನ ಹೊಟ್ಟೆ ಮಗನಂತೆ ನೋಡ್ಕೊಂಡು ಹೋಗ್ಬೇಕು, ಅದೇ ನನ್ನ ಆಸೆ ನೋಡು. ಆಯ್ತು ಮಾವ, ಈ ನಿಮ್ಮ ಮಾತನ್ನು ನಾ ಸತ್ಯವಾಗಿ ನಡೆಸಿಕೊಡ್ತೀನಿ. ಯಾಕಂದ್ರೆ ಮಡದಿಯನ್ನು ಕಳೆದುಕೊಂಡ ನಿಮ್ಮನ್ನು ಉಪಚಾರಗೊಯ್ಯುವುದು ನನ್ನಾರಿಗೂ ಸತ್ಯ. ಅಪ್ಪಾಜಿ ಅಪ್ಪಾಜಿ, ಬಾರೋ ಮಗ. ಇಷ್ಟೊತ್ತಿನವರೆಗೂ ಎಲ್ಲಿಗೆ ಹೋಗಿದ್ದೆ? ಏನಿದು ಕೈಯಲ್ಲಿ ಬೆಳ್ಳಿ ಕಡೆ? ಬೆಳಗಾವಿ ಜಿಲ್ಲೆ ನಾಗನೂರ ಗ್ರಾಮದಲ್ಲಿ ಟಗರಿನ ಸ್ಪರ್ಧೆಯನ್ನು ಏರ್ಪಡಿಸಿದರಪ್ಪ. ಟಗರಿನ ಸ್ಪರ್ಧೆಯನ್ನು ಏರ್ಪಡಿಸಿದರು. ನನ್ನ ಲಕ್ಷ್ಮಣ ಎನ್ನುವ ಟಗರು ಪ್ರಥಮ ಸ್ಥಾನವನ್ನು ಪಡೆದು ಈ 10,000 25,000 ರೂಪಾಯಿಯೊಂದಿಗೆ ಈ ಬೆಳ್ಳೆ ಕಡೆ ತೆಗೆದುಕೊಂಡು ಬತ್ತಪ್ಪ. ಈ ಬೆಳ್ಳೆ ಕಡೆ ತೆಗೆದುಕೊಂಡು ಬತ್ತು ನೋಡು. ಸಂತೋಷವಾಯಿತು ಕುಮಾರ, ಸಂತೋಷವಾಯಿತು. ಅಂತೂ ನೀನು ಬೆಳೆಸಿದ ರಾಯಣ್ಣ ಲಕ್ಷ್ಮಣ ಎಂಬ ಟಗರು ಇಡೀ ರಾಜ್ಯಕ್ಕೆ ಮಾಧುರ್ಯ ಆಗ ನೋಡಪ್ಪ. ನಿನ್ನಂತ ಮಗನನ್ನು ಪಡೆದ ನಾವೇ ಪುಣ್ಯವಂತರು. ಅದೊಂದು ಶಿವರಾಜ, ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ನಾವೆಲ್ಲ ಭಾಗ್ಯಶಾಲಿ ಕಣಪ್ಪ. ಭಾಗ್ಯಶಾಲಿಗಳು ಅಂದುಕೊಂಡ್ರೆ ಹೇಗೆ ಮತ್ತ? ಇಷ್ಟಕ್ಕೆ ನಿಮ್ಮ ಮುಂದಿನ ದಿನಮಾನದಲ್ಲಿ ನಿಮ್ಮ ಮಗ ಮಾಡುವ ಕೆಲಸ ಬಹಳಷ್ಟು ಇದೆ ತಾಯಿ, ಬಹಳಷ್ಟು ಇದೆ. ಆದರೆ ಹಿಂದಿನವರನ್ನು ನೆನಪಿಸಿರಿ. ಯಾವ ನೆನಪಪ್ಪ? ಬೇಡರ ಕುಲದಲ್ಲಿ ಬಂಟನಾಗಿ ಜನಿಸಿರುವ ಸಿಂಧೂರ ಲಕ್ಷ್ಮಣ ಎಂತ ಛಲಗಾರ ಗೊತ್ತೇ? ಇಡೀ ಗಾರ್ಮನಿ ಕಂಪನಿಯನ್ನು ತಿರುಗಿ ಹಾಕಿ ಇಡೀ ಬ್ರಿಟಿಷರ ಸರ್ಕಾರಕ್ಕೆ ಶಡ್ಡಿ ಹೊಡೆದ. ತಂಗಿಗಾದ ತಾಪವನ್ನು ತಾಳಲಾರದೆ ಅಳಿಯದ ಗುಂಪುವನ್ನು ಕಟ್ಟಿ ಆ ಗೌಡನ ರುಂಡವನ್ನು ಚೆಂಡಾಡಿದ. ಅಗಸಿ ಬಾಗಿಲಿಗೆ ನೇತು ಹಾಕಿದ. ಇಡೀ ಬ್ರಿಟಿಷರ ಸರ್ಕಾರವನ್ನೇ ತಲ್ಲಣಗೊಳಿಸಿದ. ಅಂಥವ್ರು ನೆನಪು ನನಗೆ ಬೇಕಾಗಿದೆಪ್ಪ, ಅಂಥವ್ರು ನೆನಪು ನನಗೆ ಬೇಕಾಗಿದೆ. ಏನಪ್ಪ ಇದು ನನ್ನ ರೋಷದ ಮಾತು? ಹೌದಪ್ಪ, ರೋಷ ಬರಲೇಬೇಕಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಸೂರ ಸಂಗೊಳ್ಳಿ ರಾಯಣ್ಣ ಎಂತ ಛಲಗಾರ ಗೊತ್ತ? ತಾಯಿ ಚೆನ್ನಮ್ಮನ ರಕ್ಷಣೆಗಾಗಿ ಕಿತ್ತೂರ ನೆಲಕ್ಕಾಗಿ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟ. ಇಡೀ ಪಾಕರೆಯ ರುಂಡವನ್ನೇ ಚೆಂಡಾಡಿದ. ಹಂದಿ ಬ್ರಿಟಿಷರ ಸರ್ಕಾರವನ್ನೇ ನಡಗಿಸಿದ. ಅಂಥವ್ರು ನೆನಪು ನನಗೆ ಬೇಕಾಗಿದೆಯಪ್ಪ, ಅಂಥವ್ರು ನೆನಪು ನನಗೆ ಬೇಕಾಗಿದೆ. ಸುರಯ್ಯ, ಈ ನಿನ್ನ ಮಾತು ನಿಜ. ಅಷ್ಟೇ ಏಕಪ್ಪ, ಭಕ್ತಿ ರಸವನ್ನು ಹೆರೆಸಿ ಭಗವಂತನನ್ನೇ ಒಲಿಸಿಕೊಂಡಿರುವ ಅಣ್ಣ ಬಸವಣ್ಣನವರು, ಅಕ್ಕ ಮಾದೇವಿ, ಹೇಮರೆಡ್ಡಿ ಮಲ್ಲಮ್ಮ, ಕನಕ ಕಾಳಿ ಪುರಂದಾಸ, ನಮ್ಮದ ಪೈಗಂಬರು ಯೇಸುನಂತ ದೇವರು ನೆನಪು ನಮಗಿರಬೇಕಾದರೆ ಅಷ್ಟೇಕಪ್ಪ, ಅಣ್ಣ ಬಸವಣ್ಣನವರಿಗೆ ತನ್ನ ಮೈ ಚರ್ಮವನ್ನು ಸುಲಿದು ಚಪ್ಪಲಿಯನ್ನು ಮಾಡಿಸಿಕೊಟ್ಟ ಮಾದರ ಹರಳಯ್ಯ, ಮಾದರ ಹರಳಯ್ಯ, ಅಂಬಿಗರ ಚೌಡಯ್ಯ, ವಿರಾಟ ವಿಶ್ವ ಬುದ್ಧನಂತ ಶಾಂತಿ ಪ್ರಿಯರ ನೆನಪುಗಳು ನನಗೆ ಬೇಕಾಗಿದೆ. ಇದು ಎಲ್ಲವನ್ನೂ ನೀನು ತಿಳಿದುಕೊಂಡಿರುವೆ ಆ ಮಗು. ಹೌದಪ್ಪ, ಇವುಗಳನ್ನೇ ತಿಳಿದುಕೊಂಡೇ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದರು. ಸಂವಿಧಾನವನ್ನು ಬರೆದು ಸಂವಿಧಾನದ ಶಿಲ್ಪಿಯಾದರಪ್ಪ, ಶಿಲ್ಪಿಯಾದರು. ಇವುಗಳೆಲ್ಲ ತಿಳಿದುಕೊಂಡಾಗಲೇ ನಮ್ಮ ನಾಡವನ್ನು ಗೆಲ್ಲಲು ಸಾಧ್ಯವಪ್ಪ, ನಮ್ಮ ನಾಡವನ್ನು ಗೆಲ್ಲಲು ಸಾಧ್ಯ ನೋಡು. ಇದೇನಪ್ಪ ಇದ್ಯಾವ ಸಭೆ ನಡೆದಿದೆ? ಬನ್ನಿ ಸ್ವಾಮಿ, ಶಿವರಾಯ ಆಡುತ್ತಿರುವ ಒಂದೊಂದು ಮಾತುಗಳನ್ನು ಕೇಳ್ತಾ ಇದ್ರೆ ನನ್ನ ಹಸಿದೊಡಲೆ ತುಂಬಿದಂತಾಯ್ತು ಗೊತ್ತಾ? ದಿನದಿಂದ ದಿನಕ್ಕೆ ಶಿವರಾಯನ ಕೀರ್ತಿ ಈ ಪಾಟೀಲನಿಗಿಂತ ಮುಂದುವರೆಯುತ್ತಿದೆ. ಯಾರೇನು ಮಾಡಬೇಕು ಅದು ಅವನ ಭಾಗ್ಯ. ಅದು ತಮ್ಮ ಆಶೀರ್ವಾದ ಚಿಕ್ಕಪ್ಪ, ಅದು ನಿಮ್ಮ ಆಶೀರ್ವಾದ. ಈಗ ತಾವು ಬಂದಿರುವಿರಿ.
ಹೌದು, ಶಾಸಕರು ತಮ್ಮ ಸಾಧನೆ ಮೀಟಿಂಗ್ ಕರೆದಿದ್ರು, ಅದಕ್ಕೆ ತಡವಾಯಿತು. ಇರಲಿ, ನೀನೇನೇ ಮಾಡಿದರು, ಕುಸ್ತಿಗೆ ಹೋದರು, ತಗರಿನ ಕಣಕ್ಕೆ ಹೋದರು, ನನ್ನಪ್ಪಣೆ ಪಡೆದುಕೊಂಡು ಹೋಗಬೇಕು ಗೊತ್ತಾ? ಆಯ್ತು ಚಿಕ್ಕಪ್ಪ, ಒಳ್ಳೆಯ ಬುದ್ಧಿಯ ಮಾತು. ಇದಕ್ಕೆ ನಾನು ಒಪ್ಪಿಕೊಂಡೆ ಚಿಕ್ಕಪ್ಪ, ಒಪ್ಪಿಕೊಂಡೆ. ನಿಮ್ಮಿಬ್ಬರ ಪ್ರೀತಿ ವಾತ್ಸಲ್ಯ ನೋಡಿ ನನ್ನ ಹಸುಗಳನ್ನು ತುಂಬಿದೆ ಅಂತಾಯ್ತು. ನನ್ನ ಪ್ರೀತಿಗೆ ಪಾಠವೇ ಇಲ್ಲ, ಹಾಗಂತ ನನ್ನ ಪ್ರೀತಿಗೆ ಬೆರೆತು ನನ್ನೊಂದಿಗೆ ಹಾಡು ಹಾಡಬಾರದು. ನೋಡ್ರಿ, ಬಿಸಿ ಬಿಸಿ ಅಡಿಗೆ ಮಾಡಿ ನೀವು ಊಟ ಮಾಡೋರಂತೆ. ಚಪಾತಿ ಯಾವ ಪಲ್ಯ, ಪಲ್ಯ